ಆಗಸ್ಟ್ 26ರ ಈದ್ ಮಿಲಾದ್ ಆಚರಣೆ ಹಿನ್ನೆಲೆಯಲ್ಲಿ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿತು. ಅಹಿತಕರ ಘಟನೆಗಳು ನಡೆಯದಂತೆ ಸೌಹಾರ್ದತೆಯಿಂದ ಹಬ್ಬ ಆಚರಿಸಲು ರಾಯಚೂರು ಎಸ್ಪಿ ಅರುಣಾಂಶು ಕೋರಿದರು. ಮಾನ್ವಿ ಶಾಂತಿಯ ಊರಾಗಿದ್ದು ಸಂಪ್ರದಾಯದಂತೆ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸಿ ಎಂದು ಸಿಂಧನೂರು ಡಿವೈಎಸ್ಪಿ ಚಂದ್ರಶೇಖರ್ ನಾಯ್ಕ ತಿಳಿಸಿದ್ದಾರೆ. ಮೆರವಣಿಗೆಯ ವೇಳೆ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೆಂಚರೆಡ್ಡಿ ಅವರೇ, ಸಜ್ಜಾದ ಮತವಲ್ಯ ಗುರುಗಳೇ, ಉಪ್ಪಳ ಮಠ ಸ್ವಾಮಿಗಳೇ, ಎಲ್ಲ ಸಾರ್ವಜನಿಕ ಬಂಧುಗಳೇ, ಈಗಾಗಲೇ ತಮಗೆ ಸಂಕ್ಷಿಪ್ತವಾಗಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ನಾವು ಯಾವುದೇ ಧರ್ಮದ ಹಬ್ಬಗಳು ಬಂದಿರೋದು ನಮ್ಮ ಸಂತೋಷಕ್ಕಾಗಿ, ನಮ್ಮ ಮನುಷ್ಯನ ಒಳ್ಳೆಯದನ್ನ ಮಾಡೋದಕ್ಕೋಸ್ಕರ ಈ ಹಬ್ಬಗಳನ್ನು ಆಚರಣೆ ಮಾಡಬೇಕು. ಯಾವುದೇ ಭಾಷೆ, ಬಣ್ಣ, ಭಾವನೆ ಅದರ ಮೇಲೆ ನಾವು ವಿಭಿನ್ನತೆಯನ್ನು ತೋರಿಸಿ ಕೋಮು ಭಾವನೆಯನ್ನು ಪ್ರಚೋದನೆ ಮಾಡತಕ್ಕಂಥ ಶಕ್ತಿಗಳನ್ನ ದೂರ ಇಡಬೇಕು. ಮತ್ತೆ ಇತ್ತೀಚೆಗೆ ಏನಾಗಿದೆ, ಈ ಎಲ್ಲ ಸೋಷಿಯಲ್ ಮೀಡಿಯಾ, ಈ ಮೊಬೈಲ್ ಏನ್ ಬಂದು ಬಹಳಷ್ಟು ನಮ್ಮನ್ನ ಹಾಳು ಮಾಡಿಬಿಟ್ಟಿದೆ. ಯುವಕರನ್ನು ಹಾಳು ಮಾಡಿದೆ, ವಯಸ್ಕರನ್ನು ಹಾಳು ಮಾಡಿದೆ, ಎಲ್ಲರನ್ನೂ ಹಾಳು ಮಾಡಿದೆ. ಹಾಗಾಗಿ 26th ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಾವು ಎಲ್ಲಾ ತಾಲೂಕಲ್ಲೂ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಪೀಸ್ ಮೀಟಿಂಗ್ ಮಾಡ್ತಾ ಇದೀವಿ. ನಾನು ಈಗಾಗಲೇ ನಿನ್ನೆ ರಾತ್ರಿ ಒಂದು ಮೌಲಾನಾ ಸಾಹೇಬ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ಲ ರೂಟ್ ಎಲ್ಲ ನೋಡಿ ಹೋಗಿದ್ದೀನಿ. ಸಿಂಧನೂರು ಕೂಡ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಸೊ ಮುಂಬರುವ ದಿನಗಳಲ್ಲಿ ಯಾವುದೇ ಏನು ಅಹಿತಕರ ಘಟನೆ ಆಗದೆ ಇರೋಂಗೆ ನಮ್ಮ ಎಲ್ಲಾ ಸಾರ್ವಜನಿಕರಿಗೆ ನಂದು ವಿನಂತಿ. ಹಾಗೂ ಏನೇ ಈ ತರ ಕಂಡು ಬಂದ್ರೆ ಇಮಿಡಿಯೇಟ್ ಪೊಲೀಸ್ ಇಲಾಖೆಗೆ ತಿಳಿಸಿ ನಾವು ನಮ್ಮ ಅಧಿಕಾರಿ ಹಾಗೂ ಸಿಬ್ಬಂದಿ ಹೋಗಿ ಅಂತವ್ರ ಮೇಲೆ ಕ್ರಮ ತಗೊಳ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್, ಇದು ಪ್ರೊಫೆಟ್ ಮೊಹಮ್ಮದ್ ಅವರದ್ದು ಬರ್ತ್ಡೇ ಅಂಡ್ ಅವ್ರದ್ದು ಏನು ಸಂದೇಶ ಇದೆ ಅದನ್ನ ಎಲ್ಲ ಶಾಂತಿಯಿಂದ ಇರಬೇಕು ಅನ್ನೋ ಸಂದೇಶವನ್ನ ನಾವು ಎಲ್ಲ ಕಮ್ಯುನಿಟಿ ಅವ್ರಿಗೂ ಕೂಡ ಸಂದೇಶವನ್ನು ರೀಚ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದನ್ನ ನಾವು ಶಾಂತಿಯಿಂದ ಆಚರಣೆ ಮಾಡಬೇಕು. ಮೇನ್ ಜುಲೂಸ್ ಯಾವಾಗ ಓಪನ್ ಆಗುತ್ತೆ ಅಂಡ್ ಕ್ಲೋಸ್ ಆಗುತ್ತೆ ಮತ್ತೆ ಡಿಸ್ಪರ್ಸಲ್ ಅದ್ರ ಮೇಲೆ ಬಂದೋಬಸ್ತ್ ನಾವು ಫೋಕಸ್ ಮಾಡ್ತೀವಿ. ಅಂಡ್ ಪ್ರೇಯರ್ ಟೈಮಿಂಗ್ಸ್ ಇರುವ ಬಂದೋಬಸ್ತ್ ಫೋಕಸ್ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಗಣೇಶ ಕೂಡ ಬರ್ತಾ ಇದೆ ನೆಕ್ಸ್ಟ್ ಮಂತ್. ಸೊ ಅದರಲ್ಲೂ ಕೂಡ ಎಲ್ಲ ಕಮ್ಯುನಿಟೀಸ್, ಬೋತ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಶಾಂತಿಯಿಂದ ಆಚರಣೆ ಮಾಡಿಕೊಂಡು ಒಂದು ಬಾಂಧವ್ಯತೆ ಏನಿದೆ ಮಾನವೀಯಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೋರುತ್ತಾ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು. ಪ್ರಯುಕ್ತ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಮಾನ್ಯ ಎಸ್ ಪಿ ಸಾಹೇಬರು ಈ ವೇದಿಕೆ ಬಂದು ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಗೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಅದೇ ರೀತಿಯಾಗಿ ಮಾನವೀಯ ಜನತೆ, ಸಮಸ್ತ ನಾಗರಿಕರು ಮತ್ತು ಗ್ರಾಮದ ಹಿರಿಯರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೇನೆ. ಎಲ್ಲರೂ ಶಾಂತ ರೀತಿಯಿಂದ ಈ ಈದ್ ಮಿಲಾದ್ ಹಬ್ಬವನ್ನು ಆಚರಿಸ